ಹೀಗೆ ಅನುಮತಿ ಸಿಕ್ಕ ಮೇಲೆ ಅಧಿಕಾರದಲ್ಲಿರುವುದು ಸರಿಯಲ್ಲ. ರಿಪಬ್ಲಿಕನ್ನಕ್ಕೆ ಹಿರಿಯ ವಕೀಲ ಬಿ.ವಿ. ಆಚಾರ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೊಡ್ಡ ಹುದ್ದೆಯಲ್ಲಿದ್ದುಕೊಂಡು ತನಿಖೆ ಎದುರಿಸಲು ಆಗುವುದಿಲ್ಲ. ಕೆಲವರು ರಾಜೀನಾಮೆ ನೀಡಿದ್ದಾರೆ, ಕೆಲವರು ಫೈಟ್ ಮಾಡ್ತಾರೆ. ಆರೋಪಿಯಾಗಿದ್ದವರು ದೊಡ್ಡ ಹುದ್ದೆಯಲ್ಲಿ ಇರುವುದು ಸರಿಯಲ್ಲ. ಇದು ನಿಷ್ಪಕ್ಷಪಾತ ತನಿಖೆ ನಡೆಸಲು ತೊಂದರೆಯಾಗಲಿದೆ ಅಂತ ಹೇಳಿ ಬಿ.ವಿ. ಆಚಾರ್ಯ ಹೇಳಿದ್ದಾರೆ. ಬಿ.ವಿ. ಆಚಾರ್ಯರು ಭಾಳ ದೊಡ್ಡ ಹೆಸರು ಕರ್ನಾಟಕದಲ್ಲಿ. ಅವರನ್ನು ಮಾತಾಡಿಸುವಂಥ ಪ್ರಯತ್ನಗಳನ್ನು ಮಾಡಿದ್ವಿ. ಅವರು ನಾನು ಅದೇ ಹೇಳಿದ್ನಲ್ವಾ, ಲಾಯರ್ಗಳು ಒಂದೊಂದು ಹೇಳ್ತಾ ಇರ್ತಾರೆ. ಈಗ ಪನ್ನಣ್ಣ ಒಂದು ಹೇಳಿದರು, ಆಮೇಲೆ ಬಿ.ವಿ. ಆಚಾರ್ಯ ಒಂದು ಹೇಳ್ತಾರೆ. ಫೈನಲಿ ಬರೋದು ನೈತಿಕತೆ ವಿಚಾರ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಕೇಳಿಬಂದಂಥ ಮೂಢ ಹಗರಣದ ವಿಚಾರವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಅನುಮತಿ ಕೊಡಬಾರ್ದು ಅಂತೇಳಿ ಅದನ್ನು ಪ್ರಶ್ನಿಸಿ ಅರ್ಜಿ ಸಲ್ಲಿಕೆ ಆಗಿತ್ತು. ಇವತ್ತು ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ. ಮಾತಾಡೋದಕ್ಕೆ ಈಗ ನಮ್ಮೊಂದಿಗಿದ್ದಾರೆ ಹಿರಿಯರು ಹಾಗೂ ಕಾನೂನು ತಜ್ಞರಾಗಿರುವಂಥ ಬಿ.ವಿ. ಆಚಾರ್ಯ ಅವರು. ಸರ್ ನಮಸ್ಕಾರ. ಈಗ ಇನ್ವೆಸ್ಟಿಗೇಟ್ ಮಾಡುವ ಸಮಯದಲ್ಲಿ ಜನರಲಿ ದಿ ಅಕ್ಯೂಸ್ ಶುಡ್ ನಾಟ್ ಬಿ ಹೋಲ್ಡಿಂಗ್ ಎ ಹೈ ಪೊಸಿಷನ್ ಸೊ ದ್ಯಾಟ್ ಆ್ಯನ್ ಇಂಪಾರ್ಷಿಯಲ್ ಫೇರ್ ಇನ್ವೆಸ್ಟಿಗೇಷನ್ ಮೆ ನಾಟ್ ಬಿ ಪಾಸಿಬಲ್ ಅಂತ. ಹಾಗಾಗಿ ಎಷ್ಟೋ ಜನ ಒನ್ಸ್ ದ ಇನ್ವೆಸ್ಟಿಗೇಷನ್ ಕಮೆನ್ಸಸ್ ರಿಸೈನ್ ಮಾಡುವವರು ಇದ್ದಾರೆ. ರಿಸೈನ್ ಮಾಡದೆ ನಾನು ಅದನ್ನು ಒಪ್ಪುವುದೇ ಇಲ್ಲ ಅಂತೇಳಿ ಕೇಜ್ರಿವಾಲ್ ಅವರ ಹಾಗೆ ಕಂಟಿನ್ಯೂ ಆಗುವವರು ಇದ್ದಾರೆ. ಸೊ ದಿಸ್ ಈಸ್ ನಾಟ್ ಗವರ್ನ್ಡ್ ಬೈ ಲಾ. ಇಟ್ ಡಿಪೆಂಡ್ಸ್ ಆನ್ ದಿ ಇಂಡಿವಿಜುವಲ್. ಬಟ್ ಜನರಲಿ propriety demands that an accused who is under investigation should not be holding high position which might affect a fair investigation. ನೋಡಿ, ಈಗ ಇದು ಕಾನೂನು ತಜ್ಞರಾಗಿರುವಂಥ ಬಿ.ವಿ. ಆಚಾರ್ಯ ಅವರ ಮಾತು. ಕೆಲವೊಂದು ವಿಚಾರವಾಗಿ ನಾವು ಸ್ಪೆಕ್ಯುಲೇಟ್ ಮಾಡೋದಕ್ಕಾಗೋದಿಲ್ಲ. ಕಾನೂನಾತ್ಮಕವಾದಂಥ ಹೋರಾಟಗಳು ನಿತ್ಯ ನಿರಂತರವಾಗಿರುತ್ತೆ ಅನ್ನುವ ಮಾತನ್ನು ಕೂಡ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದ ಥಿಂಗ್ ಈಸ್ ವೆರಿ ಕ್ಲಿಯರ್. ಕುತೂಹಲ ಇರುವಂಥದ್ದು 218 ಪ್ರಾಸಿಕ್ಯೂಷನ್ಗೆ ಅನುಮತಿ ಮತ್ತು ತನಿಖೆಗೆ ಅನುಮತಿ, ಇದರ ವ್ಯತ್ಯಾಸಗಳೇನು ಅಂತೇಳಿ ಬಿ.ವಿ. ಆಚಾರ್ಯ ಮಾತಾಡಿದ್ದಾರೆ. ಇದೆಲ್ಲವೂ ಕೂಡ ನೈತಿಕತೆ ವಿಚಾರಕ್ಕೆ ಬರುತ್ತೆ. ನೀವು ರಾಜೀನಾಮೆಗಳು ಮಾನ ಮರ್ಯಾದೆ ಇಲ್ಲದೆ ಇದ್ರೂ ಕೂಡ ಬಿಟ್ಟು ಹೋಗ್ಬೇಕ್ರಿ ಅಂತ ಹೇಳ್ತಾರಲ್ಲ, ಆ ಥರ. ಯಾಕಂದರೆ ಸಿದ್ದರಾಮಯ್ಯನವರಂತವರು ಯಡಿಯೂರಪ್ಪನವರ ವಿಚಾರಕ್ಕೆ ಬಂದಾಗ ಅದು ಆಗತ್ತಾ, ಅಧಿಕಾರ ಇದ್ರೆ ಮಾಡೋಕ್ಕಾಗತ್ತಾ, ಹಸ್ತಕ್ಷೇಪ ಮಾಡಲ್ವಾ, ಸೊ ಈ ಮಸ್ಟ್ ರಿಸೈನ್ ಅಂತ ಹೇಳಿದವರು ಈಗ ಅವರು ನೈತಿಕತೆ ವಿಚಾರ ಬರುತ್ತೆ ಅಂತೇಳಿ. ಈಗ ಒಂದು ಬ್ರೇಕ್ ವೀಕ್ಷಕರ. ವೆಲ್ಕಮ್ ಬ್ಯಾಕ್. ಕೋಲಾರ ಹೆದ್ದಾರಿ ಪಕ್ಕದಲ್ಲೇ ಸೂಟ್ ಕೇಸ್ ಒಂದು ಆತಂಕ ಸೃಷ್ಟಿ ಮಾಡಿದೆ ಅಂತೆ. ಸೂಟ್ ಕೇಸ್ನಿಂದ ಕೇಳಿ ಬರ್ತಾ ಇದೆ ವಿಚಿತ್ರ ಶಬ್ದ. ವಿಚಿತ್ರ ಶಬ್ದದಿಂದ ಆತಂಕಗೊಂಡಿದ್ದಾರೆ ಸ್ಥಳೀಯರು. ಪೊಲೀಸ್ ಕಂಟ್ರೋಲ್ ರೂಮ್ಗೆ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ. ಒಂದು ಸೂಟ್ ಕೇಸ್ ಇದೆ, ವಿಚಿತ್ರ ಶಬ್ದ ಬರ್ತಿದೆ ಅಂತ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸಹಜ ಇದು. ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಜನ ಆತಂಕದಲ್ಲಿದ್ದಾರೆ. ಈ ರೀತಿ ಸೂಟ್ ಕೇಸ್, ಬ್ಯಾಗ್ ಪತ್ತೆಯಾದಾಗ ಆತಂಕ ಇರುತ್ತೆ. ಬಟ್ ಅಲ್ಲಿ ವಿಚಿತ್ರ ಶಬ್ದ ಬೇರೆ ಕೇಳೋದಕ್ಕೆ ಸಿಗ್ತಾ ಇದೆ ಅಂತ ಏನಿರಬಹುದು ಅನ್ನುವಂಥ ಆತಂಕ. ಇದೇ ದೃಶ್ಯ. ಶಬ್ದ ಕೇಳೋದಕ್ಕೆ ಯಾರು ರಿಪೋರ್ಟ್ರು? ಸುರೇಶ್ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಸುರೇಶ್, ಈಗ ನೀವು ಫೋನದಲ್ಲಿದ್ದಕ್ಕೆ ಬಚಾವು. ಹೌದು. ಸ್ಪಾಟಲ್ಲಿ ಇದ್ದಿದ್ರೆ ಅದರ ಮುಂದ್ಗಡೆಯಿಂದ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಹೆಂಗಿದೆ ತೋರಿಸಿ, ಏನು ಶಬ್ದ ಏನು ಶಬ್ದ ಎತ್ತಿ ತೋರಿಸಬಹುದಾ? ಹೆಂಗೆಲ್ಲ ಚಾನ್ಸ್ ಇತ್ತು. ಏನಿಹೋ ಯಾರಿಗೂ ಆತಂಕ ಆಗೋದು ಬೇಡ. ಬಟ್ ಅದೇನು ದೊಡ್ಡ ಆಗಿರ್ಲಿಕ್ಕಿಲ್ಲ ನಾನು ಅನ್ಕೊಂಡಿದ್ದೀನಿ. ಒಂದು ವಿಶ್ವಾಸ ಬೇರೆ ಏನೋ ಕಾರಣ ಆಗಿರ್ಬೋದು ಅಂತೇಳಿ. ಏನು ಅಂತ ಸುರೇಶ್? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಇತ್ತೀಚೆಗೆ ಬೆಂಗಳೂರು ನಡೆದಿರುವಂತಹ ವಿಧ್ವಂಸ ಕೃತ್ಯಗಳು ಇವತ್ತು ಸಾಕಷ್ಟು ಆತಂಕಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ಇವತ್ತು ಕೋಲಾರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತಹ ಸ್ಥಳದಲ್ಲಿ ಒಂದು ಸೂಟ್ ಕೇಸ್ ಪತ್ತೆ ಆಗಿರುವಂತದ್ದು. ಇದು ನಿಜಕ್ಕೂ ಒಂದು ರೀತಿಯ ಆತಂಕಕಾರಿ ಬೆಳವಣಿಗೆ ಅಂತ ಹೇಳಿ. ಯಾಕಂದ್ರೆ ಸೂಟ್ ಕೇಸ್ ನಲ್ಲಿ ಒಂದು ವಿಚಿತ್ರವಾದಂತಹ ಸದ್ದು ಕೇಳಿ ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ದಾರಿಯಲ್ಲಿ ಹೋಗ್ತಾ ಇದ್ದಂತಹ ಹಲವಾರು ಇವತ್ತು ಸಾರ್ವಜನಿಕರು ಇವತ್ತು ಪೊಲೀಸರಿಗೆ ಮಾಹಿತಿ ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಎಚ್ಚೆತ್ತುಕೊಂಡು ಇವತ್ತು ಬೆಳಪೇಟೆ ಪೊಲೀಸರು ಸೇರಿದಂತೆ ಬಾಂಬ್ ನಿಷ್ಕ್ರಿಯ ದಳದವರು ಸಹ ಈಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಸಿಕ್ಕಿರುವಂತದ್ದು ನಿಜಕ್ಕೂ ಒಂದು ರೀತಿಯ ಆತಂಕಕಾರಿ ಅಂತ. ಯಾಕಂದ್ರೆ ಸಾಕಷ್ಟು ಮಂದಿ ಏನು ಬೆಂಗಳೂರು ಟು ಚೆನ್ನೈ ಓಡಾಡ್ತಾ ಇರ್ತಾರೆ. ಈ ಮಧ್ಯೆ ಇಲ್ಲಿ ಯಾರಾದ್ರೂ ಹಾಕಿರುವ ಏನು ವಿಧ್ವಂಸಕ ಕೃತ್ಯಗಳಿಗೆ ಬಳಸಿರುವಂತಹ ವಸ್ತುಗಳಲ್ಲಿ ಹಾಕಿರ್ಬೋದಾ ಅಥವಾ ಸ್ಫೋಟಕ ವಸ್ತು ಇರ್ಬೋದಾ ಅನ್ನೋದು ಒಂದು ರೀತಿ ಆತಂಕಕಾರಿ ಅಂತ ಹೇಳ್ಬೋದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಇಲ್ಲಿ ದಾಳಿ ಹೂಡಿರುವಂತದ್ದು ಮತ್ತೆ ಸ್ಥಳಕ್ಕೆ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಇನ್ನ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಆಗಮಿಸುವ ನಿಟ್ಟಿನಲ್ಲಿ ಪೊಲೀಸರು ಸೂಕ್ತ ಬಂದೋಬಸ್ತ್ ನೀಡುವ ನಿಟ್ಟಿನಲ್ಲಿ ಇವತ್ತು ಅಲ್ಲಿದ್ದಂತ ಜನರನ್ನು ಸಹ ಏನು ಇಲ್ಲಿಗೆ ಬರದಂತ ಇಡ್ತಾ ಇರುವಂತದ್ದು. ಜಯಪ್ರಕಾಶ್ ಶೆಟ್ಟಿ. ಓಕೆ, ಥ್ಯಾಂಕ್ ಯು ಸುರೇಶ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಹೌದು.
ಹತ್ರಕ್ಕೆ ಹೋಗ್ಬೇಕು. ಸ್ವಲ್ಪ ದೂರದ ನೋಡಿಯಪ್ಪ, ಮಾಹಿತಿ ಕೊಡಿ, ಬಟ್ ಏನು ಆಗಿರ್ಲಿಕ್ಕಿಲ್ಲ ಅಂತ ನಂದೊಂದು ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ. ಎನಿ ಹೌ ನೋಡಿ, ಈಗ ಬಂದಿರೋಂಥ ವಿಜುವಲ್ಲು ಬಹುಶಃ 10 ಗಂಟೆಗೆ ಕೂಡ ನಮ್ಮ ಟೀಮ್ ಇದೇ ಸ್ಟೋರಿಯನ್ನು ಭಾಳ ಲೀಡಾಗಿ ತಗೊಳ್ಳಂತ ಅಂದ್ಕೊಂಡಿದ್ದೀನಿ. ಇದು ಲೀಡ್ ಸ್ಟೋರಿ ಏನಾಗುತ್ತೆ ಅಂತ ಅಲ್ಲಿ ತನಕ ಲೈವ್ ಇದ್ದರೆ ಲೈವ್ ಕೊಡುವಂಥ ಪ್ರಯತ್ನ ಮಾಡ್ತೀವಿ 10 ಗಂಟೆಗೆ. ನಿನ್ನೆಯಿಂದ ಶುರು ಮಾಡಿದ್ದೀವಿ, ನೀವು ನಿನ್ನೆ ಇರಲಿಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ತಿರುಪತಿ ರಹಸ್ಯ ಅಂತೇಳಿ ಡೈಲಿ ಇರುತ್ತೆ 9 ಗಂಟೆಗೆ ಪ್ರೈಮ್ ಟೈಮಲ್ಲಿ, ಮತ್ತು ಈ ಹೊತ್ತಲ್ಲಿ ಸಾಧಾರಣವಾಗಿ 9:15 ಕೊಡ್ತೀವಿ. ಇವತ್ತು ಸ್ವಲ್ಪ ಬೇರೆ ಸುದ್ದಿಗಳಿರೋ ಕಾರಣಕ್ಕಾಗಿ ಲೇಟ್ ಆಗಿದೆ. ಇವತ್ತು ಭಾಗ 2 ಕುಬೇರನ ಕಥೆಯನ್ನು ಕೇಳಿಸ್ಕೊಳ್ಳಿ. ಜನ್ಮದ ಕಳ್ಳ ಕುಬೇರನಾಗಿದ್ದು ಯಾಕೆ? ಕುಬೇರ ಭೂಲೋಕ ಶ್ರೀಮಂತ ಆಗಿದ್ದೇ ವಿಶೇಷ. ಕುಬೇರನ ಹೆಸರು ಕೇಳದೋರು ಯಾರಿದ್ದಾರೆ ಹೇಳಿ? ಅದೇ ಕುಬೇರನ ನಿಜವಾದ ಹೆಸರು ವೈಶ್ರವಣ. ಆತ ಹಿಂದಿನ ಜನ್ಮದಲ್ಲಿ ಅರಿವಿದ್ದೋ ಇಲ್ಲದೆಯೋ ಶಿವನ ಒಲುಮೆಗೆ ಪಾತ್ರನಾಗುವಂತಹ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಕುಬೇರನಾದ. ಪೂರ್ವ ಜನ್ಮದಲ್ಲಿ ಕುಬೇರನ ಹೆಸರು ಗುಣನಿಧಿ. ಆತನ ತಂದೆ ಕಾಂಪಿಲ್ಯದಲ್ಲಿ ವಾಸಿಸುತ್ತಿದ್ದ ಮಹಾ ಪಂಡಿತ ಯಜ್ಞದತ್ತ. ಸದಾ ಯಜ್ಞ, ಯಾಗ, ಹೋಮ, ಹವನ ಅಂತ ಊರೂರು ತಿರುಗ್ತಾ ಇದ್ರು. ಮಗ ಗುಣನಿಧಿಗೆ 8 ವರ್ಷವಾಗುತ್ತಲೇ ಉಪನಯನ ಮಾಡಿ ಗುರುಕುಲ ಶಿಕ್ಷಣ ಕಲಿಯಲು ಬಿಟ್ರು. ಆದ್ರೆ ಗುಣನಿಧಿ ಕೆಟ್ಟ ಹುಡುಗರ ಸಹವಾಸ ಮಾಡಿ ಕೆಟ್ಟು ಹೋದ. ಕಳ್ಳತನ, ಸುಳ್ಳತನ, ಗುರುಕುಲಕ್ಕೆ ತಪ್ಪಿಸಿಕೊಳ್ಳೋದು ಮಾಡುತ್ತಾ ದುಶ್ಚಟ ಕಲಿತ. ಇದು ತಂದೆಗೆ ತಿಳಿಯಲೇ ಇಲ್ಲ. ಆದ್ರೆ ತಾಯಿಗೆ ಗೊತ್ತಿತ್ತು. ಗುಣನಿಧಿ ಮೋಜು ಮಸ್ತಿ ಖರ್ಚಿಗಾಗಿ ತಾಯಿಯನ್ನ ಕಾಡಿಸಿ ಪೀಡಿಸಿ ಹಣ ತೆಗೆದುಕೊಂಡು ಹೋಗ್ತಿದ್ದ. ಬರಬರುತ್ತಾ ಕುಡಿತ, ಹಾಳು ಮುಳು ತಿನ್ನೋದು, ಧೂಮಪಾನ, ಜೂಜಾಟ ಎಲ್ಲವನ್ನ ಶುರು ಹಚ್ಚಿಕೊಂಡ. ಹುಡುಕಿದರೂ ಒಂದು ಒಳ್ಳೆ ಗುಣ ಇರಲಿಲ್ಲ. ಎದೆ ಸೀಳಿದರೆ 4 ಅಕ್ಷರವೂ ಇರಲಿಲ್ಲ. ಊರಿನ ಜನರು ಪಂಡಿತನ ಪುತ್ರ ದಂಡಪಿಂಡ ಎನ್ನುತ್ತಿದ್ರು. ಗುಣನಿಧಿಗೆ ಸುಗುಣಶೀಲೆ ಹುಡುಗಿಯನ್ನ ಹುಡುಕಿ ಮದುವೆ ಮಾಡಿದ್ರು. ಮದುವೆಯಾದ ಮೇಲೆ ತನ್ನ ಮಗ ಸರಿ ಹೋಗ್ತಾನೆ ಅಂತ ತಾಯಿ ತಿಳಿದಿದ್ರು. ಆದ್ರೆ ರಾಯರ ಕುದುರೆ ಕತ್ತೆಯಾಯ್ತು ಎಂಬಂತೆ ಗುಣನಿಧಿ ದುಶ್ಚಟಗಳನ್ನ ಜಾಸ್ತಿ ಮಾಡಿಕೊಂಡ. ಪಂಡಿತನ ಮಗನಾಗಿ ದುರ್ಗುಣಗಳ ದಾಸನಾದ. ತಂದೆ ಯಜ್ಞದತ್ತ ಯಾಗಕ್ಕಾಗಿ ಬೇರೆ ಗ್ರಾಮಕ್ಕೆ ಹೊರಟಾಗ ಕಳ್ಳಕಾಕರ ಭಯವೆಂದು ರತ್ನ ಖಚಿತ ಉಂಗುರ ತೆಗೆದಿಡುವಂತೆ ಪತ್ನಿಗೆ ಕೊಟ್ಟ. ಆಕೆ ಮಗನಿಗೆ ಕಾಣಬಾರದೆಂದು ಅಡಿಗೆ ಮನೆಯ ಡಬ್ಬಿಯೊಳಗೆ ಮುಚ್ಚಿಟ್ಲು. ಆದ್ರೆ ಕಳ್ಳ ಮಗ ಮರೆಯಲ್ಲಿ ನೋಡಿ ತಾಯಿಗೆ ಗೊತ್ತಾಗದಂತೆ ಉಂಗುರ ಕದ್ದು ಜೂಜಿನಲ್ಲಿ ಸೋತು ಗೊತ್ತಿಲ್ಲದಂತೆ ಸುಮ್ಮನಿದ್ದು ಬಿಟ್ಟ. ಯಜ್ಞದತ್ತ ಹೋಮ ಮುಗಿಸಿ ಮನೆಗೆ ಬರ್ತಿರುವಾಗ ಓರ್ವ ವ್ಯಕ್ತಿ ಕೈಯಲ್ಲಿ ತಮ್ಮ ಉಂಗುರ ನೋಡಿದ. ಇದು ನನ್ನ ಉಂಗುರ, ನಿನ್ನ ಕೈಗೆ ಹೇಗೆ ಬಂತು ಅಂತ ಕೇಳ್ದ. ಆತ ಜೋರ